ಆತ್ಮೀಯ ಶಿಕ್ಷಕ ಆಕಾಂಕ್ಷಿಗಳೇ, ವೆರಿ ಇಂಪಾರ್ಟೆಂಟ್ ಇನ್ಫಾರ್ಮೇಷನನ್ನು ಇಂದಿನ ಈ ಒಂದು ವಿಡಿಯೋದಲ್ಲಿ ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಕೊನೆಯವರೆಗೂ ವಾಚ್ ಮಾಡಿ. GPT, HSTR ಮತ್ತು PST ಶಿಕ್ಷಕರ ನೇಮಕಾತಿಯ ಅರ್ಜಿ ಸಲ್ಲಿಕೆಯಲ್ಲಿ ಗೊಂದಲ, ವಯೋಮಿತಿ ಸಡಿಲಿಕೆ, ಕರ್ನಾಟಕ TET 2026 ಅಭ್ಯರ್ಥಿಗಳಿಗೆ ಇದು ಒಂದು ಲೇಟೆಸ್ಟ್ ಅಪ್ಡೇಟ್ ಆಗಿರುತ್ತೆ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ವೀಕ್ಷಕರೇ. ಅದರ ಜೊತೆಗೆ ಶಿಕ್ಷಣ ಇಲಾಖೆಯಿಂದ ಬರುವ ಎಲ್ಲ ಮಾಹಿತಿಯನ್ನು ತಮ್ಮೊಂದಿಗೆ ಶೇರ್ ಮಾಡಲಾಗುವುದು. ಸೊ ಹಾಗಾಗಿ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅದರ ಜೊತೆಗೆ ನಿಮ್ಮ ಅನಿಸಿಕೆ ಶಿಕ್ಷಕರ ನೇಮಕಾತಿ ಕುರಿತು ಒಂದೇ ಒಂದು ಕಮೆಂಟಲ್ಲಿ ತಿಳಿಸಿ. TET ಅಥವಾ ಏಜ್ ರಿಲ್ಯಾಕ್ಸೇಷನ್ ಯಾವ ಕಾರಣದಿಂದ ನೀವು ಎಲಿಜಿಬಲ್ ಆಗ್ತಾ ಇಲ್ಲ ಅಪ್ಲೈ ಮಾಡೋಕ್ಕೆ ಅನ್ನೋದ್ರ ಬಗ್ಗೆ ಬನ್ನಿ. ಮೊದಲಿಗೆ ಅರ್ಜಿ ಸಲ್ಲಿಕೆಯಲ್ಲಿ ಗೊಂದಲ ಏನಿದೆ ಅನ್ನೋದ್ರ ಬಗ್ಗೆ ಒಂದು ಕ್ವಿಕ್, ಅದಾದ ಮೇಲೆ ಏಜ್ ರಿಲ್ಯಾಕ್ಸೇಷನ್ ಮತ್ತು ಕರ್ನಾಟಕ TET 2026 ಇದರ ಬಗ್ಗೆ ಮಾಹಿತಿಯನ್ನು ಒನ್ ಬೈ ಒನ್ ಆಗಿ ಡಿಸ್ಕಸ್ ಮಾಡ್ತಾ ಬರೋಣ. ವೀಕ್ಷಕರೇ, ಮೊದಲಿಗೆ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಗೊಂದಲಮಯ ಏನಿದೆ ಅಂತ ನೋಡ್ತಾ ಬರೋಣ. ಶಿಕ್ಷಕರ ನೇಮಕಾತಿಗೆ ಅರ್ಜಿ ಸಲ್ಲಿಸುವಾಗ ಅಭ್ಯರ್ಥಿಗಳು ಹಲವು ಗೊಂದಲಗಳನ್ನು ಎದುರಿಸುವಂತಾಗಿದೆ. ಮೀಸಲಾತಿ ಹಂತದಲ್ಲಿ ಗ್ರಾಮೀಣ ಮೀಸಲು ಕೋರುವಾಗ ಕೆನೆಪದರ ಮಿತಿಯ ಪ್ರಮಾಣ ಪತ್ರ ಕೇಳಲಾಗುತ್ತಿದೆ. ಶಿಕ್ಷಣ ಇಲಾಖೆಯು ಹೊರಡಿಸಿರುವ ಅಧಿಸೂಚನೆಯ ಪ್ರಕಾರ 8 ಲಕ್ಷ ಆದಾಯ ಮೀರಿದ ಸಾಮಾನ್ಯ ವರ್ಗದವರಿಗೆ ಗ್ರಾಮೀಣ ಮೀಸಲು ಕೋರಲಷ್ಟೇ ಈ ಪ್ರಮಾಣ ಪತ್ರ ಅಗತ್ಯವಿದೆ. ಇದಕ್ಕಿಂತ ಕಡಿಮೆ ಆದಾಯ ಹೊಂದಿರುವ ಪ್ರವರ್ಗ 2A ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವಾಗ ಗ್ರಾಮೀಣ ಕೋಟಾದಲ್ಲಿ NCL ನಮೂನೆ RD ನಂಬರ್ ಕೇಳಲಾಗುತ್ತಿದೆ. ಇದರಿಂದ ಹಿಂದುಳಿದ ವರ್ಗದ ಸಾವಿರಾರು ಅಭ್ಯರ್ಥಿಗಳಿಗೆ ಅನ್ಯಾಯವಾಗುತ್ತಿದೆ. ಪದವಿ ಅಂಕ ತುಂಬಿದ ನಂತರ ತಾಂತ್ರಿಕ ಶಿಕ್ಷಣದ ಮಾಹಿತಿ ಕೇಳಿದ್ದು ಅದನ್ನು ಸ್ಕಿಪ್ ಮಾಡಿ ಮುಂದೆ ಹೋದರೂ ಮತ್ತೆ ಅದೇ ಆಯ್ಕೆ ಬರುತ್ತದೆ. ಪದವಿ ಅಂಕ ತುಂಬಿದ ನಂತರ B.Ed ಅಂಕ ತುಂಬುವ ಆಯ್ಕೆ ಕಾಣುತ್ತಿಲ್ಲ. TET ಎಂದು ಇರುವಲ್ಲಿ ಕ್ಲಿಕ್ ಮಾಡಿದರೂ ಅದು ತಾಂತ್ರಿಕ ಶಿಕ್ಷಣ ಇರುವಲ್ಲಿಗೆ ಮತ್ತೆ ಬರುತ್ತಿದೆ. ಇದರಿಂದ BA, BSc, BCom ಪದವೀಧರರಿಗೆ ಗೊಂದಲ ಉಂಟಾಗಿದೆ. ಇಲಾಖೆಯು ಈ ತಾಂತ್ರಿಕ ದೋಷಗಳನ್ನು ಸರಿಪಡಿಸಬೇಕಿದೆ ಅನ್ನೋದರ ಬಗ್ಗೆ, ಈ ಗೊಂದಲಗಳು ನಿಮಗೂ ಕೂಡ ಆಗ್ತಾ ಇದೆ ಅನ್ನೋದಾದರೆ ಒಂದೇ ಒಂದು ಕಮೆಂಟ್ ಮಾಡಿ. ನಿಮಗೆ ಯಾವ ಟೆಕ್ನಿಕಲ್ ಎರರ್ ಆಗ್ತಾ ಇದೆ, PST, GPT ಮತ್ತು HSTR ನೇಮಕಾತಿಗೆ ಅರ್ಜಿಯನ್ನು ನೀವು ಸಲ್ಲಿಕೆ ಮಾಡ್ತಾ ಇದ್ದೀರಾ, ನಿಮಗೂ ಕೂಡ ಯಾವ ಇಶ್ಯೂಸ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದೇ ಒಂದು ಕಮೆಂಟ್ ಮಾಡಿ. ಬಿಕಾಸ್ ಓವರಲ್ ಆಗಿ ಗೊತ್ತಾಗುತ್ತೆ ಯಾವೆಲ್ಲ ಪ್ರಾಬ್ಲಮ್ಸ್ಗಳಾಗ್ತಾ ಇದೆ ಶಿಕ್ಷಕ ಆಕಾಂಕ್ಷಿಗಳಿಗೆ ಅನ್ನೋದ್ರ ಬಗ್ಗೆ. ಅದರ ಜೊತೆಗೆ ಭಾಳಷ್ಟು ಶಿಕ್ಷಕ ಆಕಾಂಕ್ಷಿಗಳು 16 ವರ್ಷಗಳಿಂದ ಕಾದು ಕೂತಿದ್ದಾರೆ. ಅಪ್ಲಿಕೇಶನ್ ಸ್ಟಾರ್ಟ್ ಆದವು, ನೋಟಿಫಿಕೇಷನ್ ಬಂದಾಯಿತು, ಬಟ್ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಏನು ಕ್ರೈಸ್ ರಿಕ್ರೂಟ್ಮೆಂಟಲ್ಲಿ ಇದೆ. ಬಟ್ CAC ಅವರು ಏನು ಹೊರಡಿಸಿದ್ದಾರೆ ಅಧಿಸೂಚನೆ, ಅದರಲ್ಲಿ 5 years ಏಜ್ ರಿಲ್ಯಾಕ್ಸೇಷನ್ ಕೊಟ್ಟೇ ಇಲ್ಲ. ಹಾಗಾಗಿ ಭಾಳಷ್ಟು ಶಿಕ್ಷಕ ಆಕಾಂಕ್ಷಿಗಳು ಗೊಂದಲಕ್ಕೀಡಾಗಿದ್ದಾರೆ. ಬಿಕಾಸ್ ಶಿಕ್ಷಣ ಇಲಾಖೆ ನೋಟಿಫಿಕೇಷನ್ ಕೊಟ್ಟಿದೆ, ಬಟ್ ಏಜ್ ರಿಲ್ಯಾಕ್ಸೇಷನ್ನೇ ಮೆನ್ಷನ್ ಮಾಡಿಲ್ಲ. ಹಾಗಾಗಿ ಭಾಳಷ್ಟು ಅಭ್ಯರ್ಥಿಗಳಿಗೆ ಇದು ಒಂದು ದುಃಖಕರ ಸಂಗತಿ ಅಂತಲೇ ಹೇಳ್ಬೋದು. ಇಷ್ಟು ವರ್ಷ ವೇಟ್ ಮಾಡಿದ ನಂತರವೂ ಕೂಡ ನೋಟಿಫಿಕೇಷನ್ ಆದರೂ ಕೂಡ ಅವರು ಎಲಿಜಿಬಲ್ ಆಗ್ತಾ ಇಲ್ಲ. ಹಾಗಾಗಿ ಆದಷ್ಟು ಬೇಗ ಏಜ್ ರಿಲ್ಯಾಕ್ಸೇಷನ್ ಕುರಿತು ಸರ್ಕಾರದಿಂದ ಮಾಹಿತಿ ಬರಬೇಕು. ನಿನ್ನೆಯಷ್ಟೇ ಒಂದು ಮಾಹಿತಿಯ ಪ್ರಕಾರ ವಯೋಮಿತಿ ನಿಗದಿಯಲ್ಲಿ ಅನ್ಯಾಯ ಅನ್ನೋದ್ರ ಬಗ್ಗೆ ಶಶಿಲ್ ಜಿ ನಮೋಶಿ ಅವರು ಮಾಹಿತಿ ಕೂಡ ಬಂದಿತ್ತು. ಬಿಕಾಸ್ ಭಾಳಷ್ಟು ಶಿಕ್ಷಕ ಆಕಾಂಕ್ಷಿಗಳು ಇದು ಒಂದು ಭವಿಷ್ಯಕ್ಕೆ ಒಂದು ಪೆಟ್ಟು ಕೊಟ್ಟಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ವಿಧಾನ ಪರಿಷತ್ ಸದಸ್ಯ ಶಶಿಲ್ ಜಿ ನಮೋಶಿ ಅವರು ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿದ್ದಾರೆ. ಆದಷ್ಟು ಬೇಗ 5 ವರ್ಷ ಸಡಿಲಿಕೆಯನ್ನು ನಮ್ಮ ಶಿಕ್ಷಕ ಆಕಾಂಕ್ಷಿಗಳಿಗೆ ನೀಡಬೇಕು ಅನ್ನೋದ್ರ ಬಗ್ಗೆ. ಅದರ ಜೊತೆಗೆ ಈಗ ಮತ್ತೆ 2026ರ ಕರ್ನಾಟಕ TET ಮೋಸ್ಟ್ ಪ್ರೊಬ್ಯಾಬ್ಲಿ ನವಂಬರ್-ಡಿಸೆಂಬರ್ನಲ್ಲಿ ಕಾಲ್ ಆಗಬಹುದು. ಓಕೆ, ಸೊ ಆದ ತಕ್ಷಣವೇ ತಮ್ಮೊಂದಿಗೆ ಆ ಒಂದು ಇನ್ಫಾರ್ಮೇಷನ್ ಕೂಡ ಶೇರ್ ಮಾಡಲಾಗುವುದು. ಈಗ ನೀವು PST, GPT, HSTR ನೇಮಕಾತಿಯಲ್ಲಿ ಅರ್ಜಿ ಸಲ್ಲಿಸುವಾಗ ಯಾವ ಗೊಂದಲಕ್ಕೀಡಾಗ್ತಾ ಇದ್ದೀರಾ ಅದೊಂದು ಕಮೆಂಟ್ ಮಾಡಿ. ಏಜ್ ರಿಲ್ಯಾಕ್ಸೇಷನ್ ಕುರಿತು ಯಾರೆಲ್ಲ ಶಿಕ್ಷಕ ಆಕಾಂಕ್ಷಿಗಳಿದ್ದೀರಾ ಅವರು ಕೂಡ ಒಂದು ಕಮೆಂಟ್ ಮಾಡಿ. ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ನಿಮ್ಮ ಏನಿದೆ ಅನಿಸಿಕೆ ಅನ್ನೋದ್ರ ಬಗ್ಗೆ. ಅದರ ಜೊತೆಗೆ TET ಅಭ್ಯರ್ಥಿಗಳು ಕೂಡ ಒಂದು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್.